ಬೀರದೇವರಿಗೆ ಮಾಯಕ್ಕ ದೇವಿ ಆಕಿಗೆ ಎದಿ ಡವ 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 ಅಲ್ಲಕತ್ತಂತ. ನನ್ನ ತಮ್ಮ ನಿಂಗನ ಬಸಪ್ಪನ ಪ್ರಾಣ ಹೊಡೆದು ಮರಳಿಪಡಿಸಿದ. ಈ ಮಂದನಗಿರಿ ಒಳಗೆ ಹಿಂಗ ಜನ ಇರ್ತೈತಿ ಅಂತ ಹೇಳಕ್ಕಾಗಲ್ಲ. ನಾನಿವನನ್ನು ಮೊಟ್ಟೆ ಒಳಗಿರುವಂಥ ಮಗುವಿನಂತೆ ಚೋಪಾನ್ ಮಾಡ್ತಾ ಇದ್ದೆ. ಕೆಟ್ಟ ಮನುಷ್ಯರು ದುಷ್ಟರು ನನ್ನ ತಮ್ಮನ ಮೇಲೆ ಯಾರಾದರೂ ಕೂಡ ಕೆಟ್ಟ ಮನಸ್ಸು ಮಾಡಿ ಅವನಿಗೇನಾದರೂ ಮಾಡಂಗದಾರಂಥೇಳಿ ಭಯ ತೊಟ್ಟು ಈ ಊರಾಗನ ಇರಬಾರ್ದಂತ ನಿಶ್ಚಯ ಮಾಡಿದ್ಲಂತ ಮಾಯಕ್ಕ ದೇವಿ. ಯಪ್ಪ, ಇಂತಿಂಥ ಘಟನೆ ನಡೆದ ಮೇಲೆ ಇಲ್ಲಿ ಹೇಗಿರುವುದು? ಇಲ್ಲಿ ಬೇಡಪ್ಪ. ಮುಂದೇನಾದರೂ ಅನಾನುಕೂಲ ಆಯಿತು ಅಂತಂದರೆ ಬೀರ ನಾವು ಮುಂದಿನ ಊರಿಗೆ ಹೋಗುವಂಥೇಳಿ ಚಂದನಗಿರಿಯಿಂದ ಮಂದನಗಿರಿಗೆ ಬಂದ. ಮಂದನಗಿರಿಯಿಂದ ಮಾಯಕ್ಕ ದೇವಿ ಬೆಳ್ಳಿಗಿರಿ ಕರ್ಕೊಂಡು ಹೋದಳು. ಬೆಳ್ಳಿಗಿರಿಯಲ್ಲಿ ಸಿದ್ಧ ಬೀರೇಶನ ಜಟಾಜೂಟಧಾರಿ, ದೇಹದ ಕಾಂತಿ, ಮುಖದ ಕಾಂತಿ, ತೇಜಂಪುಂಜವಾದ ಶರೀರ, ಅಂಗೈ ಅಂಗಾಲಗಳಲ್ಲಿ ಪದ್ಮ, ದೇಹವನ್ನೆಲ್ಲ ಪ್ರಕಾಶ ಬೀರ್ತಾ ಇತ್ತಂತ. ಅವನ ವಿಶಿಷ್ಟ ರೂಪ ಮಾಯಕ್ಕ ದೇವಿಯನ್ನು ಸಾಕ್ಷಾತ್ ದೇವಿ ಎಂದು ಭಾವಿಸಿ ಬೆಳ್ಳಿಗಿರಿಯ ಜನರು ಅವರನ್ನು ಆತಿಥ್ಯ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಬೆಳ್ಳಿಗಿರಿಯಲ್ಲಿ ಇರಲಿಕ್ಕೆ ಸರ್ವತೋಮುಖವಾಗಿ ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಮಹಾಮನೆಯನ್ನೇ ಕಟ್ಟಿಸಿಕೊಡ್ತಾರೆ. ನಮ್ಮನಿಗೆ ಒಬ್ಬ ಭಗವಂತ ಬಂದ ನಮ್ಮ ಊರಿಗೆ ಅಂತೇಳಿ. ಆಗಲಿ ಬೀರದೇವರ ಮಾಯಕ್ಕ ಹೇಳ್ತಾ ಇದ್ದಾನೆ. ಕೆಲವು ದಿವಸ ಆದ ನಂತರ, ಅಕ್ಕ, ನನಗೆ ಬಿಲ್ಲ ಬಾಣಗಳು ಆಡುವಂಥ ಆಟಿನ ಹಂಬಲಾಗಿದೆ. ಅದಕ್ಕೆ ನನಗೆ ಮಾಡಿಸ್ಕೊಡ್ಬೇಕು. ಬೇಡಪ್ಪ. ಮಂದನಗಿರಿಯಲ್ಲಿದ್ದಾಗನ ಹಠ ಮಾಡಿ ಚೆಂಡು ಮಾಡ ಕಚ್ಚಿ ತಗೊಂಡು ಏನೇನೋ ಘಟನೆಗಳು ಘಟಿಸೋದು. ಆ ಗುರು ರೇವಣಸಿದ್ದನ ಕೃಪನೋ ಏನೋ ಗೊತ್ತಿಲ್ಲ, ನಿಂಗನ ಬಸಪ್ಪನ ಪ್ರಾಣ ಮರಳಿ ಬಂತು. ನಾವು ಬದುಕಲಿಕ್ಕೆ ಅವಕಾಶ ಆಯಿತು. ಬೇಡಪ್ಪ, ನಿನ್ನ ಕೈ ಮುಗಿತೀನಿ ಬೀರಪ್ಪ. ಅದನ್ನೆಲ್ಲ ಬೇಡಪ್ಪ. ನನ್ನ ಮನಸ್ಸಿಗೆ ನೋವಾಗುತ್ತೆ. ಚೇಚೆ ನಾ ಕೇಳುವುದಿಲ್ಲ. ನನಗೆ ಬಾಣ ಬೇಕಂದ್ರೆ ಬೇಕು. ಬಾಣ ಕೊಡಲಿಲ್ಲ ಅಂದರೆ ನಾನು ನಿನ್ನ ಹತ್ರ ಇರೋದಿಲ್ಲ, ಊಟ ಮಾಡೋದಿಲ್ಲ, ನಾ ಇವರೊಳಗೆ ಇರೋದಿಲ್ಲ. ಏನು ಮಾಡೋದು? ಮಕ್ಕಳ ಆಟ. ಮಹಾದೇವನು ಬರಲಿಲ್ಲಂತ್ರಿ. ಬರ್ತದೇನ್ರಿ? ಬರಲ್ಲ. ಮಕ್ಕಳ ಬಾಲಲೀಲೆ, ಮಕ್ಕಳ ಹಠ, ಅವನೇ ಈ ಚರಾತ್ಮಕವಾಗಿರತಕ್ಕಂಥ ಸಕಲ ಜಂತು ಜೀವಿಗಳನ್ನು ನಿರ್ಮಾಣ ಮಾಡಿದಂಥ ಭಗವಂತನಿಗೆ ತೊಟ್ಟಿಲೋಳು ಆಡುವ ಮಗನ ಲೀಲೆ ಬರಲಿಲ್ಲ ಅಂತ. ಪಾರ್ವತಿ ಗಣಪತಿನ ತೊಟ್ಲಾಗ ಹಾಕಿ ಆಡ್ಸಾಕತ್ತಿದ್ಲಂತ. ಶಿವ ಕೇಳಿದ್ನಂತ, ಏನು ಮಾಡಾಕತ್ತಿ ಅಂತ. ನಾನು ಲಾಲಿ ಆಡಾಕತ್ತೀನಿ. ಏನಂತ ಅವ ಎಷ್ಟು ಲಾಲಿ ಮಾಡ್ತೀಯಲ್ಲ ಅಂತಂದು ಕೂಡಲೇ ತಾಯಿ ಹೇಳಿದ್ಲಂತ, ಸ್ವಾಮಿ, ನೀ ಅವನು ಹುಡ್ಸಿರ್ಬೇಕು, ಆದರೆ ಅವನಂಗಲಿಲ್ಲ, ನಿನಗೆ ಮಾಡೋಕ್ಕೆ ಬರಲ್ಲ. ಅರೆ, ಇವೆಲ್ಲ ನಾನಾ ಹುಡ್ಸಿದ್ದು ನನಗೆ ಬರಲ್ಲ, ಹಂಗಾರ ನಾ ಮಗ ಆಗ್ತೀನಿ, ನೀ ನನಗೆ ತಾಯಿ ಆಗು ಅಂತ ಹೇಳ್ದಂತ. ಅವನೇ ಲೀಲಾಮೂರ್ತಿ ಮಗ ಆಗಿಬಿಟ್ಟ. ತೊಟ್ಲಾಗ ಹಾಕಿದ್ಲು, ಆಡಕತ್ತ ಅಳ್ಳಕತ್ತ, ಬೇಡಿದ್ದೆಲ್ಲ ಕೊಟ್ಟಳು, ತಿನ್ನಿಸಿದ್ಲು. ಒಂದು ಕೂಸೇನು ಮಾಡಿತ್ತು, ತೊಟ್ಲಾಗನ ಎರಡೂ ಮಾಡಿತ್ರಿ. ಗೊತ್ತಾಗ್ತದಲ್ಲ, ಎರಡು ಅಂದ್ರೆ ಗೊತ್ತಾಗ್ತದಲ್ಲ. ಹಾಂ, ಇವೆರಡೂ ಮಾಡಿತ್ತು. ಅದರೊಳಗನ ಒದ್ದಾಡ್ತಾ ಇತ್ತು, ಅದರಾಗೆಲ್ಲ ಕೈ ಆಡಿಸಿತ್ತು. ಆ ಕೈ ತಗೊಂಡು ಬಾಯಿಗೆ ಹಿಡಿತಿತ್ತು. ದೇವಿ ಎಂದ್ಲು, ಸ್ವಾಮಿ, ನೀ ಕೂಸಾಗಿಯಲ್ಲ,
ಅಲ್ಲಿ ನೋಡು ತೋಟ್ಲಾಗ ಆ ಮಗು ಏನು ಮಾಡಕತ್ತೈತಿ, ಅದು ಎರಡೂ ಮಾಡಕತ್ತೈತಿ. ನೀನೋ ಹಂಗೆ ಮಾಡೋಂದಳಿಕ್ಕಿ ಛೆ ಗದ ನಡುಗುದವ. ಅದು ಹೇಗೆ ಸಾಧ್ಯ? ನಾ ಮೊದಲೇ ಹೇಳಿನಿಲ್ಲ ನಿನಗೆ, ಮಕ್ಕಳಾಟ ಮಹಾದೇವನು ಬರುವುದಿಲ್ಲ ಅಂತ. ಮಾಯಕ್ಕ ಚಾಲಿ ಬರೀತಾಳ, ಅವನಿಗೆ ಆಲ್ಪರಿತಾಳಪ್ಪ, ಬೇಡ ಕೇಳಿಲ್ಲ. ಇನ್ನು ಊಟ ಮಾಡಲಿಲ್ಲ ಅಂದ್ರೆ ಪ್ರಾಣಕ್ಕಿಂತಲೂ ಇಮ್ಮಡಿಯಾಗಿ ಆ ಬೀರಪ್ಪನನ್ನಕ್ಕೆ ನೋಡ್ತಾ ಇದ್ಲಲ್ಲ, ಆತಪ್ಪ ನೀನಂದ ಹಾಗೇ ಆಗಲಿ ಅಂತ ಮತ್ತೆ ವಿಶ್ವಕರ್ಮನ ಕಡೆ ಬಂದು ಸುಂದರವಾಗಿರತಕ್ಕಂಥ ಬಾಣನ್ನು ತಂದು ತಮ್ಮನ ಕೈಯ ಕೊಟ್ಟಳು. ಈತ ಮಕ್ಕಳ ಜೊತೆಯಲ್ಲಿ ಆಡ್ಲಕ್ಕೆ ಹೋದ, ಗಿಡದಾಗಿರತಕ್ಕಂಥ ಪಕ್ಷಿಗಳನ್ನು ಹುಡುತಿದ್ದ. ಹಾಗೆ ಈಗ ಆಟ ಆಡ್ಕೋತ 7 ಜನ ಹೆಣ್ಮಕ್ಕಳು ಬಾವಿ ನೀರಿಗೆ ಹೋಗಿ ಕೊಡ ತುಂಬ್ಕೊಂಡು ಮನೆಗೆ ಬರ್ತಾ ಇದ್ರಂತ. ಲೀಲಾ ವಿಲಾಸ್ ಮೂರ್ತಿ ಬೀರದೇವರ ಒಂದು ಬಾಣನ್ನು ಹೆದೇರಿಸಿ ಹಿಂಗೆ ಜೊಗ್ಗಿ ಆ ನೀರು ತರುವ ಹೆಣ್ಮಕ್ಕಳು ಕೊಡದ ಕಡೆ ಹೊಡೆದಂತ್ರಿ. ಒಂದ ಬಾಣಿನಿಂದ 7 ಕೊಡಗಳಿಗೆ ತೂತು ಹಾಕದಂತ. ಒಂದೇ ಬಾಣಿನಿಂದ 7 ಕೊಡಗಳ ತೂತು ಬಿದ್ದು ನೀರೆಲ್ಲ ಚೆಲ್ಲಿ ಮೈಯೆಲ್ಲ ತೋದು ಹೋತು. ಹೆಣ್ಮಕ್ಳು ಶೆಟ್ಟಿಗೆ ಬಂದು, ಏಯ್ ತಾಯಿ ತಂದಿಲ್ಲದ ಪರದೇಶಿ, ಅಕ್ಕನ ಮನೆಯಾಗ ಬಂದು ಬೆಳೆದೆಷ್ಟು ಉರಿತಾ ಇದ್ದಿ, ಅಪ್ಪನ ಮನೆಯಾಗಿದ್ರಿ ಎಷ್ಟು ಬೆರಿತಿದ್ದಿ ಅಂತ ಅವರು ಹಿಂಗೆ ಮಾತಾಡಿದ್ರಂತ. ಬೀರದೇವನ ತಲೆಯಾಗ ಜಗ್ಗಂತ ಬೆಳಕು ಬಿತ್ತು. ಆಹಾ, ಪರವಾಗಿಲ್ಲ. ಮತ್ತೆ ಬಾಣ ಜೊಗ್ಗಿದ, ಅದರ ತುದಿಗೆ ಮೇಣ ಹಚ್ಚಿದ. 2ನೇ ಸಲ ಬಾಣ ಬಿಟ್ಟು ಅವ 7 ಕೊಡಗಳೇನು ಛಿದ್ರ ಬಿದ್ದು, ತೂತ ಬಿದ್ದು, ರಂಧ್ರ ಬಿದ್ದೇನು ಸೋರ್ತೀವಲ್ಲ ನೀರ, ಅದಕ್ಕೆಲ್ಲ ಮ್ಯಾಣ ಮೆತ್ತಿದ. ಆ ಕೊಡಗಳಿಗೆಲ್ಲ ಶುದ್ಧ ಮಾಡಿದ. ಬಿಲ್ಲ ಬಾಣ ತಗೊಂಡು ಮನೆಗೆ ಬಂದ. ಮಾಯಕ್ಕ, ಅಪ್ಪ ಬೀರ, ಏ ಸಿದ್ಧ ಬೀರ, ಆಟ ಆಡಿ ಬಂದಿಯೇನಾ, ಮುಗಿತೇನಾ, ಬಾ ಊಟ ಮಾಡಕತ್ತಿ ಅಂತ ಕರೆದ್ಲು. ಬೀರಪ್ಪ ಒಂಥರ ಗಂಭೀರಾಗಿ ನಿಂತ್ಕೊಂಡ. ಕಣ್ಣು ಮುಚ್ಚಾನ, ಕೈ ಕಟ್ಟ್ಯಾನ, ಗಂಭೀರಾಗಿ ನಿಂತ್ಕೊಂಡಾನ. ಮೈಗೆ ಕೈ ಹೆಚ್ಚಿದ್ರೆ ಬೆಂಕಿ ಹಂಗೆ ಸುಡ್ತಾ ಇದೆ. ಬೀರಪ್ಪ ಯಾಕಪ್ಪ, ಆಟಿನಲ್ಲಿ ಯಾರಾದರೂ ನಿನಗೇನಾದರೂ ನಿಂದ್ಯದ ಮಾತು ಮಾತಾಡಿದ್ರಾ, ಚುಚ್ಚು ಮಾತು ಮಾತಾಡಿದ್ರಾ, ಮನ ನೋಯಿಸಿದ್ರಾ ಅಂತಂದ ಕೂಡಲೇ, ಹೌದು ಅಕ್ಕ. ಯಾರು ಏನಂದ್ರು? ಹೇಳ್ತಾನೆ, ಬಿಲ್ಲಿನ ಆಟ ಆಡುವ ಸಮಯದಲ್ಲಿ ಬಾವಿಗೆ ಹೋಗಿ ಕೊಡ ತುಂಬಿಕೊಂಡು ಬರತಕ್ಕಂಥ ನಾರಿಯರ ಕೊಡಗಳಿಗೆ ನಾನು ಲೀಲಾವಿಲಾಸದಿಂದ ಬಾಣನ ಹೊಡೆದು ಅವರು ತೂತುಗಳ ಕೆಡವಿದ್ದೆ ಕೊಡಗಳಿಗೆ. ಆ ನೀರೆಲ್ಲ ಸೋರಿದ್ದುದು. ಅವರು ಕೊಡದ ನೀರು ಮೈ ಮ್ಯಾಗ ಚೆಲ್ಲಿದ ಕೂಡಲೇ ತಾಯಿ ತಂದೆಗಳಿಲ್ಲದ ಪರದೇಶಿ ಅಂದರು. ಅಕ್ಕನ ಮನೆಯಾಗ ಅನ್ನ ತಿಂದು ಬೆಳೀತಾ ಇದ್ದಿ, ಅಪ್ಪನ ಮನೆಯಾಗಿದ್ದರೆ ನೀನೇನು ದೀಪ ಹಚ್ತಿತ್ತಿಲ್ಲ ಅಂತಂದಿದ್ದಾರೆ. ಅದಕ್ಕಾಗಿ ಅವರಾಡಿದ ಮಾತನ್ನು ನನಗಿಷ್ಟು ಗಂಭೀರನನ್ನಾಗಿ ಮಾಡಿದೆ ಅಮ್ಮ. ನಾನು ಆರು, ಎಲ್ಲಿಂದ ಬಂದೆ, ಹೇಗೆ ಬಂದೆ, ನನ್ನ ತಾಯಿ ಯಾರು, ತಂದೆ ಯಾರು, ನಿನಗೆ ಆವ ಸಂಬಂಧದ್ರು ನಾನು ಬಂಧ, ಇದು ಹೇಳಿದ್ರೆ ಮಾತ್ರ ನಾನು ನಿನ್ನ ಮನೆಯೊಳಗಿರ್ತೀನಿ, ಇಲ್ಲಾಂದ್ರೆ ಇರುವುದಿಲ್ಲ. ಮಾಯಕ್ಕ ದೇವಿಗೆ ದುಃಖ ಆಗ್ತಾ ಇದೆ, ದುಃಖ ಆಗ್ತಾ ಇದೆ. ಯಪ್ಪ ಸಿದ್ಬೀರ, ಏನು ಹೇಳಪ್ಪ ಕತೆ, ಹಗಲು ರಾತ್ರಿ ಸಾಲದಪ್ಪ. ನೀ ಜನ್ಮ ಪಡೆದಿದ್ದು ಚಂದನಗಿರಿ. ನಿನ್ನ ತಂದೆ ಮಹಾರಾಜ್ ಆಕಾಶ ಭರಮದೇವರ, ನಿನ್ನ ಜನನಿ ಜಗನ್ಮಾತೆ ಸೂರಮ್ಮ ದೇವಿ ಮಹಾಪಾಪಿಷ್ಟ, ಕುರೂಪಿ, ದುಷ್ಟ, ಮಾತ್ಸರ್ಯ ಭಾವವುಳ್ಳ. ಷಡ್ಗುಣಗಳಲ್ಲಿ ಒಂದು ಗುಣ ಮಾತ್ಸರ್ಯ ಅಂತ ಬರುತ್ತೆ. ಅಂಥ
ಹೊಟ್ಟೆ ಕಿಚ್ಚಿನ ನಿನ್ನ ತಾಯಿಯ ಅಣ್ಣನಾದಂಥ ನಗರಿ ಪಟ್ಟಣದ ನಾರಾಯಣ, ನೀನು ಅವನ ಹೆಣ್ಣಿಗೆ ಮೂಲ ಆಗ್ತೀಯಂತ, ನಿನ್ನ ವಂಶವೇ ಹುರಿಬೇಕಂಥೇಳಿ ವಿಷದ ಬುತ್ತಿ ಕಟ್ಕೊಂಡು ತಂದ ಗುರು ನಿನ್ನನ್ನು ಕಾಯ್ದ. ನೀನು ಹುಟ್ಟಿದ ಮೇಲೆ ಹುಟ್ಟುಕ್ಕಿಂತ ಪೂರ್ವದಲ್ಲಿ ಸೂಲ್ಗಿತ್ತರನ್ನು ಕಳಿಸಿ ಹುಲಿ ಉಗುರಗಳನ್ನು ಕೊಟ್ಟು ಆಗಲೇ ನಿನ್ನನ್ನು ಮುಗಿಸಬೇಕಂತ ಪ್ರಯತ್ನ ಮಾಡಿದ. ನಿನಗೆ ದೈವ ಬಲ ಗುರುಬಲ ಅಪ್ಪ. ಅದನ್ನು ನೆನಪಿಸ್ಕೊಂಡ್ರೆ ಬೀರ, ನಿನ್ನ ಜೊತೆಯಲ್ಲಿ ನನಗೆ ಮಾತಾಡೋಕ್ಕಾಗಲ್ಲಪ್ಪ. ಅದರಿಂದ ಬದುಕಿ ಉಳಿದೆ. ಸೋದರ ಮಾವನ ಜ್ಯೋತಿಷ್ಯನಾಗಿ ವೇಷ ಬದಲು ಮಾಡಿಕೊಂಡು ಬಂದು ಈ ಮಗನನ್ನು ಅರಮನೆ ಒಳಗಿದ್ರೆ ತಾಯಿ ತಂದೆಗೆ ಕೇಡು, ಪ್ರಜದ ಕೇಡು ಮತ್ತು ಸೋದರ ಮಾವನ ಪ್ರಾಣ ಹೋಗುತ್ತೆ, ಇಂಥ ಮಗನ ಈ ಮನೆಯಾಗ ಇಡಬಾರ್ದಮ್ಮ ಅಂತೇಳಿ ಭವಿಷ್ಯ ಹೇಳ್ದ ನಿಮ್ಮ ತಾಯಿ ಅರಿಯದ ಅಜ್ಞಾನಿ. ಕಪಟ ಜ್ಯೋತಿಷ್ಕಾರನ ಮಾತನ್ನು ಕೇಳಿ ದೈತ್ಯ ಕೇಳಿ ಕೊಟ್ಟು ಕಾಡರುದ್ರಿ ಕೊದಲಿಗೆ ನಂದನವನ ಕಾಂಚಾಳ ಮರಕ್ಕೆ ತೊಟ್ಲನ್ನು ಕಟ್ಟಿ ಹೋದ್ರು. ನಾನು ಆಡಕಾಯಿ ತಡವಿಗೆ ಬಂದೆ, ನೇತಾಡುವ ತೊಟ್ಟಿಲ್ಲ, ನೀ ಹೇಳುವ ಧ್ವನಿ ಕೇಳಿ ನೋಡಿದೆ. ಜೇನ ನೊಣಗಳೆಲ್ಲ ಅಮೃತ ತಂದು ಹಾಕ್ತಾ ಇದ್ದು, ಗಿಣಿರಾಜ ಜೋಗುಳ ಹಾಡ್ತಾ ಇದ್ದ, ನಾಗಶೇಷ ನೆರಳು ಮಾಡಿದ್ದ, ನವಿಲು ಗರಿಬಿಚ್ಚಿ ಕುಣಿತಾ ಇತ್ತು, ಬಡ್ಡಿಗೆರುವುಗಳೆಲ್ಲ ರಕ್ಷಣೆ ಮಾಡುತ್ತಿದ್ದೆಯಪ್ಪ. ಅಂಥದ್ರೊಳಗೆ ನಾನು ಹೋಗಿ ಅಕ್ಕ ತಂಗಿಯರಲ್ಲಿ ಜಗಳ ಆತು. ಪುಣ್ಯಾತ್ಮ ಬಂದು, ನ್ಯಾಯವಾದಿ ಬಂದು ಎರಳಿಗುತ್ತಿ ರಾಯಣ್ಣ ನ್ಯಾಯ ಮಾಡಿದ. ಬೀರಾ ಏನಂತ ಹೇಳೋ ನಿನಗೆ, ನಾನು ಮದುವೆ ಆಗಲಿಲ್ಲ, ಗಂಡನಾಗಲಿಲ್ಲ, ಮಾಂಗಲ್ಯ ಧರಿಸಲಿಲ್ಲ. ಗುರುರೇಮಣ ಸಿದ್ದೇಶ್ವರನ ಕೃಪಾಶೀರ್ವಾದದಿಂದ ಎನ್ನ ಎದೆ ತುಂಬಿ ಬಂದು ಹಾಲಿನ ಬಾಯಾಗಿ ಬಿದ್ದ ಕೂಡಲೇ ನನಗೆ ಹೊಟ್ಟೆಲಿ ಹುಟ್ಟಿದ ಮಗನಲ್ಲ, ಬೆನ್ನಿಲಿ ಬಿದ್ದ ಮಗ ಅಂತ ಅಪ್ಪಿಕೊಂಡು ನಿನ್ನ ಮುದ್ದಾಡಿ ತಂದು ಸಲಿಬಿ ಜೋಪಾನ ಮಾಡಿದೆಯಪ್ಪ. ಇದೆಲ್ಲ ನಿನ್ನ ಸೋದರ ಮಾವನ ಕೃತಿ. ಆತ ಪುತ್ರಕಾಮಿಷ್ಟಿ ಯಜ್ಞನ ಮಾಡಿ ಒಂದು ಮಗಳನ್ನು ಪಡ್ಕೊಂಡಿದ್ದಾನೆ. ಯಜ್ಞ ಕುಂಭದಲ್ಲೇ ಹುಟ್ಟಿದಾಳಕಿ ಕನಿಕಾಮಾಲೆ ಅಂತಕಿನ ಹೆಸರದ. ಅಕಿನ 12,000 ಸೈನಿಕರನ್ನು ಮನೆಗೆ ಕಾವಲಿಟ್ಟು ಹಗಲು ರಾತ್ರಿಗಳಲ್ಲಿ ಮಗಳ ಜೋಪಾನ ಮಾಡ್ತಾನೆ. ಯಾವ ಸಮಯದಲ್ಲಿ ಬಂದು ಆ ಮಗಳನ್ನು ತೊಗೊಂಡು ಹೋಗ್ತೀಯೋ ಅಂತ ಭಯಪಟ್ಟು ಈ ರೀತಿಯಾಗಿ ಅವ ಕಾವಲು ಮಾಡಿದಾನ. ಅವನಿಂದೆ ನಿನ್ನೆ ಭೇಟಿಯಪ್ಪ. ಬೀರ ಹುಬ್ಬನ್ನು ಎತ್ತರಿಸಿದ, ಕಣ್ಣ ವಿಶಾಲ ಮಾಡದ, ಮೀಸೆಯನ್ನು ತಿದ್ದುತ್ತಾನ. ಅಕ್ಕ ಎಂಥ ಮಾತು ಹೇಳಿದ್ಬೇ, ಕಳವಿ ನಾರಾಯಣಗೌಡನ ಮಗಳನ್ನು ಗೆದ್ದು ತರಲ್ಯೋ ಕದ್ದು ತರಲ್ಯೋ ಅಂತ ಕೇಳ್ದ. ಆಕೆ ಹೇಳಿದ್ಲು, ಯಪ್ಪ ಬೀರ ನೀ ಮಾತಾಡೋ ಮಾತು ಕೇಳಿದ್ರೆ ನನಗೆ ಬಹಳ ಆಶ್ಚರ್ಯವೂ ಆಗ್ತದೆ, ಆನಂದನೂ ಆಗ್ತದೆ. ಏನು ಮಾಡಲಿ, ತೋಳುಗಳ ಹಿಂಡದಲ್ಲಿ ಕುರಿ ಏನಾದರೂ ಬದುಕಿ ಬರಲು ಸಾಧ್ಯವೇ? ಹುಲಿಗಳ ಮಧ್ಯದಲ್ಲಿ ಆಕಳೊಂದು ಎದ್ದು ಓಡಿ ಬರೋದು ಸಾಧ್ಯವೇ? ಯಪ್ಪ, ಮುಂಗಸಿಯ ಆಟದಲ್ಲಿ ಸಿಕ್ಕ ಶರ್ಪು ಎಂದಾದರೂ ಬದುಕಿತ್ತೆ. ಅದಕ್ಕಿಂತಲೂ ಮಿಗಿಲಾದ ಚಾಂಡಾಲ ಆತ, ಮಹಾನು ದುಷ್ಟ. ಅಂತ 12,000 ಗಂಡು ಮಕ್ಕಳನ್ನು ಹಗಲು 6,000, ರಾತ್ರಿ 6,000, ಹೀಗೆ ಹಗಲಿರುಳುಗಳಲ್ಲಿ ಮಗಲ ಕಾವಲನ್ನಿಟ್ಟಿದ್ದಾನೆ. 7 ಅಂತಸ್ತಿನ ಮಾಡಿ ಅದರೊಳಗೆ ಅಂಥಕ್ಕಿನ ಗೆದ್ದು ತರಲಿ ಏನು ಕದ್ದು ತರಲಿ ಅಂತ ಕೇಳ್ತೀಯಲ್ಲೋ, ನಿನ್ನಿಂದ ಹೇಗೆ ಸಾಧ್ಯ ಅಂತ ಅಂದ್ಕೊಳ್ಳಿ. ಬೀರದೇವರು ಹೇಳ್ತಾನಮ್ಮ, ಜಗದ್ಗುರು ನನ್ನಪ್ಪ ರೇವಣ ಸಿದ್ಧನ ಕೃಪಾ ಇದ್ರೆ ಅಂಥ ಕುನ್ನಿಗಳಿಗೆ ನನಗೇನು ಕಿಮ್ಮತ್ತಂತಾನ. ಆ ಕುನ್ನಿಗಳು ನನಗೇನು ಕಿಮ್ಮತ್ತ ಅಂಥೇಳಿ ಹೋಗ್ತೀನಿ ಅಂತ ತಯಾರಾಗ್ತಾನ. ಅಕ್ಕ, ಅಲ್ಲಿ ಹೋಗಬೇಕಾದ್ರೆ ನನಗೊಂದು ವಾಹನ ಬೇಕು. ಅದು ಯಾವುದು ಅಂತಂದ್ರೆ ಬಡಿಗಾರ ಬಾಳಣ್ಣನ ಮನೆಗೆ ಹೋಗಿ ಅಂತರ್ಗಮನ ತೇಜಿ ಅಂತ ಬರ್ತದ್ರಿ, ಅದು ಸೂತ್ರ ಮ್ಯಾಗಿರುತ್ತದೆ. ಅಂತರ್ಗಮನ ತೇಜಿ ತಂದು ಕೊಟ್ಟಿದ್ದೆ. ಆದರೆ ಅವನ ಹೆಡಮುರಿಗೆ ಕಟ್ಟಿ
ಆ ಕನಿಕಮಾಲಿಯನ್ನು ಗೆದ್ದು ತರದೇ ಇದ್ರೆ ಚಂದನಗಿರಿಪುರದ ಅರಸ ಬ್ರಹ್ಮ ಭೂಪಾಲ ಸುರಾವತಿ ಮಗನಲ್ಲ, ಬೆಳ್ಳಿಗಿರಿ ಆದಿಶಕ್ತಿ ಮಾಯಕನ ತಮ್ಮ ಬೇರನೇ ಅಲ್ಲ ಅಂತ ಹೇಳ್ತಿರ್ತಾನೆ ತಾಯಿ. ಪ್ರತಿಜ್ಞೆ ಮಾಡ್ದ, ನಾಳೆ ಹೋತಂಡು ಕರಲಿಕ್ಕೆ ಇವತ್ತಲ್ಲ. ಇಲ್ಲಿಗೆ ಪುರಾಣ ವಿರಾಮ ಕೊಟ್ಟು